ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತಿಂಡಿ ಪೋತ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ನಿಮಗೆ ಒಳ್ಳೆ ಮ್ಯಾಂಗೋಸ್ ಸಿಗೋ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮ್ಯಾಂಗೋಸ್ ಅಂದರೆ ಈ ಕೆಮಿಕಲ್ಲಿ ರೈಪಂಡ್ ಅಲ್ಲ, 90% ಮರದಲ್ಲೇ ರೈಪ್ ಆಗಿರೋವಂಥದ್ದು, ಮರದಲ್ಲೇ ಹಣ್ಣಾಗಿರೋವಂಥದ್ದು, ಯಾವುದೇ ಮಿಡಲ್ ಪರ್ಸನ್ ಇಲ್ದಂಗೆ ಸ್ಟ್ರೈಟ್ ಫಾರ್ಮಿಂದ ನಿಮ್ಮ ಮನೆಗೆ ನೀವು ತೊಗೊಂಡು ಹೋಗ್ಬೋದು ಅಥವಾ ನಿಮ್ಮ ಮನೆಗೆ ನೀವು ಆರ್ಡ್ರ್ ಮಾಡ್ಕೊಬೋದು ಅಂಥ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಇವ್ರ ಹತ್ರ ವೆರೈಟಿ ಆಫ್ ಮ್ಯಾಂಗೋಸ್ ಸಿಗುತ್ತೆ, ಆಮೇಲೆ ಬೆಸ್ಟ್ ಪ್ರೈಸಿಗೆ ಸಿಗುತ್ತೆ. ಒಂದು ಫ್ಯಾಮಿಲಿ ರನ್ ಮಾಡ್ತಾ ಇದ್ದಾರೆ. ಸುಮಾರು 35 ವರ್ಷಗಳ ಮರಗಳಿಂದ ಬರ್ತಾ ಇರೋವಂಥ ಫಸಲದು. ಸೊ ಅದು ಎಲ್ಲಿ ಸಿಗುತ್ತೆ, ಎಷ್ಟು ವೆರೈಟೀಸ್ ಇದೆ, ಏನು ಕಾಸ್ಟು, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ ಮೇಡಮ್. ನಮಸ್ಕಾರ. ನಮಸ್ತೆ ಸರ್, ಬನ್ನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ಬನ್ನಿ. ಸೊ ಏನು ಫುಲ್ಲು ಮ್ಯಾಂಗೋಸ್ ತುಂಬಿದೆ ಮನೆ ತುಂಬ? ಹೌದು ಸರ್, ನಿನ್ನೆ ತಾನೇ ಸ್ಟಾಕ್ ಬಂದಿದೆ, ಎಲ್ಲ ರೆಡಿ ಟು ಇಟ್ಟಿದೆ. ಇದೆಲ್ಲ ನಮ್ಮದು ತೋಟ ಬಾಳೆನಹಳ್ಳಿ ಅಂತ, ಬಸರಾಳ್ ಹೋಬಳಿ, ಮಂಡ್ಯದ ಹತ್ರ ಇರೋದು. ಅಲ್ಲಿಂದ ಎಲ್ಲ ಬಂದಿದೆ. ಸೊ ಎಷ್ಟು ವೆರೈಟಿ ಬಂದಿದೆ ಮೇಡಮ್ ಈ ಸರಿ? ಸರ್, ಬಾದಾಮಿ, ಆಲ್ಫನ್ಸೋ, ರಸ್ಪುರಿ, ಮಲ್ಲಿಕಾ, ಸೇಂದೂರ, ಇನ್ನು ದಶೇರಿ, ಇನ್ನೂ ಬರ್ತಾ ಇರೋದು ಸರ್ ವೆರೈಟಿ. ಓಕೆ. ನಾವೊಂದು 30-35 ವರ್ಷದಿಂದ ಈ ಹಣ್ಣೆಲ್ಲ ಬೆಳ್ಕೊಂಬರ್ತಾ ಇದ್ದೀವಿ ಸರ್. ನಮ್ಮ ಮಾವನವರು ಮರಗಳು ನೆಟ್ಟಿದ್ದು. ಅದಾದಮೇಲೆ ನಾನು, ನಮ್ಮ ಯಜಮಾನರು ಮತ್ತು ನಮ್ಮ ಮನೆಯವರೆಲ್ಲ ಸೇರಿ ಅದನ್ನು ಚೆನ್ನಾಗಿ ನೋಡ್ಕೊಂಬರ್ತಾ ಇದ್ದೀವಿ. ನಮ್ಮ ಇಂಟೆನ್ಷನ್ನು ಎಲ್ಲರಿಗೂ ಆರ್ಗ್ಯಾನಿಕ್ ಫ್ರೂಟ್ಸ್ ಕೊಡಬೇಕು, ಈ ಆರ್ಟಿಫಿಷಿಯಲ್ ಜಮಾನದಲ್ಲಿ ಒಳ್ಳೆ ಫ್ರೂಟ್ಸ್ ಕೊಡೋಣ ಅಂತ ನಮ್ಮ ಇಂಟೆನ್ಷನ್ನು. ಅಂದರೆ ಬೇಗ ಹಣ್ಣಾಗಲಿ ಅಂದ್ಬಿಟ್ಟು ಏನೇನೋ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ನಿಮ್ದೆಲ್ಲ ಹೇಗೆ ಸರ್? ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಮರದ ಮೇಲೆ ಒಂದು 80-85% ಹಣ್ಣು ಆದಮೇಲೆ ನಾವು ಹಣ್ಣು ಹಾರ್ವೆಸ್ಟ್ ಮಾಡ್ತೀವಿ. ಹಾರ್ವೆಸ್ಟ್ ಮಾಡೋಕ್ಕೂ ಒಂದು ಕೋಲ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಮಾಡಿಕೊಂಡು ಅದರಿಂದ ತೆಗೆದು ನಿಧಾನವಾಗಿ ಬುಟ್ಟಿಗಳಿಗೆ ಹಾಕ್ತೀವಿ. ಸೊ ಬೀಳೋದಿಲ್ಲ, ಆವಾಗ ಡ್ಯಾಮೇಜ್ ಆಗಲ್ಲ. ಇನ್ನೊಂದು ಹಣ್ಣಾಗೋದ್ರ ಬಗ್ಗೆ ನಾವು ಹುಲ್ಲೆಲ್ಲ ಹಾಸಿ ಕಾಯಿ ಇಟ್ಟು ಅದ್ರ ಮೇಲೆ ಮತ್ತೆ ಹುಲ್ಲು ಮುಚ್ತೀವಿ. ಅದಾದಮೇಲೆ ಗಟ್ಟಿಗೆ ಟಾರ್ಪಲ್ ಕಟ್ತೀವಿ ಸರ್, ಅಂದರೆ ಹೀಟ್ ಜನ್ರೇಟ್ ಆಗಲಿ ಅಂತ. ಸೊ ಕಂಪ್ಲೀಟ್ಲಿ ನ್ಯಾಚುರಲ್ ಆಗಿ ಪ್ರೊಸೆಸ್ ಆಗಿರೋ ಹಣ್ಣುಗಳು. ನೀವು ಇದು ಶೆಲ್ಫ್ ಲೈಫ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಾಳೆನಹಳ್ಳಿ ಅಂತ ನಮ್ಮ ಜಾಗ, ಅಲ್ಲೊಂದು 1000 ಮರ ಇದೆ, 1000 ಮರ ಇದೆ, ಅಬೌಟ್ 20-25 ಏಕರ್ಸಲ್ಲಿ. ಸೊ ಅದಕ್ಕೆ ಡ್ರಿಪ್ ಇರಿಗೇಷನ್ ಕೊಡ್ತೀವಿ. ಸಾವಯವ ಗೊಬ್ಬರ ಅಂತ ನಮ್ಮದು ಈ ಫ್ರೂಟ್ಸ್ದು ಸಿಪ್ಪೆ ಎಲ್ಲ ವಾಪಸ್ ಹೋಗುತ್ತೆ ಹಳ್ಳಿಗೆ. ಫ್ರೂಟ್ ಸಿಪ್ಪೆ, ನಮ್ಮದು ಆಲ್ರೆಡಿ ಎರೆಹುಳ ಇರೋ ಮಣ್ಣು, ಅಕ್ಕಪಕ್ಕ ಇರೋ ಎಲೆ ಎಲ್ಲ ಸೇರಿಸಿ ಸಾವಯವ ಗೊಬ್ಬರ ಮಾಡ್ತೀವಿ. ನಾವು ತುಂಬ ನಾಟಿ ಹಸು ಮತ್ತು ಕರುಗಳನ್ನ ಸಾಕಿದ್ದೀವಿ ಸರ್. ಅದರಿಂದ ಬರೋ ಸೆಗಣಿ, ಗಂಜಲ ಎಲ್ಲ ಸೇರಿ ಜೀವಾಮೃತ ಅಂತ ಮಾಡ್ತೀವಿ. ಪೆಸ್ಟಿಸೈಡ್ಸ್ ಇಲ್ಲ ಇದಕ್ಕೆ, ಬರೀ ಜೀವಾಮೃತ ಮಾತ್ರ. ಅದಕ್ಕೆ ಹೆಸರಿಗೆ ತಕ್ಕ ಜೀವ ಕೊಡೋ ಅಮೃತ ಅದು. ಸೊ ನೀವು ಹಣ್ಣು ತಿಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅದರ ಟೇಸ್ಟಿಂದ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಿಜವಾಗ್ಲೂ ತುಂಬ ಸ್ವೀಟಾಗಿರುತ್ತೆ. ವಾಸನೆ ತೊಗೊಂಡಾಗ ಎಲ್ಲರೂ ಇವಾಗ ಈ ಮುಟ್ಟಿ ಈ ಥರ ಹಣ್ಣುಗಳನ್ನ ಮೂಸಬೇಕು ಅಂತಂದರೆ ಹೆದರಿಕೆ ಪಡ್ತಾರೆ, ಯಾಕಂದರೆ ಅದರಲ್ಲಿ ಏನಾದರೂ ಕೆಮಿಕಲ್ಸ್ ಇರುತ್ತೆ ಅಂತ. ನೀವು ಇದನ್ನು ಎಷ್ಟು ಸತಿ ಮೂಸಿದ್ರು ನಿಮ್ಗೆ ಘಮ ಬರುತ್ತೆ ಹೊರತು ಬೇರೆ ಯಾವ ಥರದ ವಾಸನೆನೂ ಬರಲ್ಲ. ಸೀಸನ್ ಟು ಸೀಸನ್ ನಾವು ಮಾಡ್ತಾ ನಮ್ಗೆ ಏನು ಅರ್ಥ ಆಯಿತು ಅಂತಂದರೆ, ಜನ ಫಸ್ಟ್ ಸ್ಟೇಜಲ್ಲೇ ಕಟ್ ಮಾಡಿಬಿಟ್ಟು ಅದನ್ನು ಹುಳಿ ಅಂದ್ಬಿಡ್ತಾರೆ. ಸೊ ಹೇಗೆ ಒಂದು ಅಡುಗೆ ಕೊನೆವರೆಗೂ ತಯಾರಾದಾಗ ನಮ್ಗೆ ಗಮ್ ಅಂತ ಪರಿಮಳ ಬರುತ್ತಲ್ಲ, ಹಾಗೆ ಸ್ಟೇಜ್ ಬೈ ಸ್ಟೇಜ್ ನೋಡಿ ಅದನ್ನು ಕೊನೆಯ ಸ್ಟೇಜಲ್ಲಿ ತಿಂದ್ರೇ ಅದರ ಎಕ್ಸಾಕ್ಟ್ ಸ್ವೀಟ್ನೆಸ್ ಮತ್ತು ರುಚಿ ಗೊತ್ತಾಗೋದು. ಸೊ ಫಸ್ಟ್ ಸ್ಟೇಜಲ್ಲಿ ಇದೇ ಕಲರ್, ಆಲ್ಮೋಸ್ಟ್ ಇದೇ ಕಲರ್ ಬರುತ್ತೆ, ಇದು ಮಾಡಿದ್ರೆ ಹುಳಿ ಇರುತ್ತೆ. ನೆಕ್ಸ್ಟು ಅರ್ಧಂಬರ್ಧ ಇದ್ದರೆ ನಿಮಗೆ ಖಟ್ಟಾಮಿಠಾ ಟೇಸ್ಟ್, ಕೆಲವರಿಗೆ ಹುಳಿ ಸಿಹಿ ತಿನ್ನೋಕ್ಕೆ ಇಷ್ಟ ಇರುತ್ತೆ. ಸೊ ಅವರು ಅದನ್ನು ತಿನ್ಬೋದು. ಸೊ ಇದು ಫೈನಲ್ ಸ್ಟೇಜಲ್ಲಿ ತುಂಬ ಸಖತ್ತಾಗಿರುತ್ತೆ ಹಣ್ಣು. ನೀವು ಮುಟ್ಟಿದ್ರೆ ಆ ಸಾಫ್ಟ್ನೆಸ್ಗೆ, ಆ ಫ್ರೆಶ್ನೆಸ್ಗೆ ಮೂಸ್ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ರೆಡಿ ಅಂತ. ಸೊ ಇದು ಮಾಡಿರೋದು ಅದೇ ಕಾರಣಕ್ಕೆ ಸರ್, ಸೊ ದ್ಯಾಟ್ ನಾವು ಒಳ್ಳೆ ಪ್ರಾಡಕ್ಟ್ ಕೊಟ್ಟರು ಕರೆಕ್ಟಾಗಿ ಅದನ್ನು ಗೇಜ್ ಮಾಡಿ ತಿನ್ನಲಿ ಅಂತ. ಮ್ಯಾಚ್ ಮಾಡಿದ್ರೆ ಆಲ್ಮೋಸ್ಟ್ ನೋಡಿ 3rd ಸ್ಟೇಜ್ಗೆ ಬರುತ್ತೆ ಇದು. ಎಕ್ಸಾಕ್ಟಾಗಿ ಕಾಣುತ್ತೆ. ಸೊ ಇವಾಗ ನೀವು ಕಟ್ ಮಾಡಿದ್ರೆ ಅದನ್ನು ನಿಮಗೆ ತಿನ್ನಕ್ಕೆ ರೆಡಿಯಾಗಿರುತ್ತೆ ಹಣ್ಣು. ನೋಡಿ, ನೋಡಿ ಹೇಗಿದೆ. ಇದು ಕಂಪ್ಲೀಟಾಗಿ ನಮ್ಮ ಮನೆಯವರೇ ಮಾಡ್ತಾ ಇರೋ ಬಿಸ್ನೆಸ್ ಅನ್ನೋದಕ್ಕಿಂತ ನಮ್ಮದು ಸರ್ವಿಸ್ ಅಂತ ನಾವು ಅನ್ಕೋತೀವಿ. ಸರ್ವಿಸ್ ಅಂತ ನೀವು ಕೇಳ್ಬೋದು ಯಾಕೆ ಚಾರ್ಜ್ ಮಾಡ್ತಾ ಇದ್ದೀರಾ ಅಂತ. ಬಟ್ ಟರ್ನ್ ಓವರ್ ಅನ್ನೋದು ಬೇಕಲ್ವ ಸರ್? ನಾವು ಮತ್ತೆ ಇದೇ ಥರ ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ನಮ್ಗೆ ಸ್ವಲ್ಪನಾದ್ರು ವಾಪಸ್ ಇನ್ವೆಸ್ಟ್ಮೆಂಟ್ ಬೇಕು. ಅದಕ್ಕೆ ಈ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಇದೇನಾಗುತ್ತೆ, ಈ ಫ್ರೂಟ್ಸು ಒಂದ್ಸತಿ ತಿಂದರೆ ಮತ್ತೆ ತಿನ್ನಬೇಕು ಅಂತ ಯಾಕೆ ಅನ್ಸುತ್ತೆ ಹೇಳಿ? ಅದರಲ್ಲಿ ಆರ್ಗ್ಯಾನಿಕ್ ತತ್ವ ಇರೋದ್ರಿಂದ. ಸೊ ಒಂದ್ಸತಿ ತಿಂದು ನೋಡಿ, ಆಮೇಲೆ ನೀವೇ ಮತ್ತೆ ಹೇಳ್ತೀರಾ ಇನ್ನೂ ಬೇಕು ಅಂತ. ಮ್ಯಾಂಗೋ ಶೇಕ್ಸು ಮತ್ತು ಪಲ್ಪ್ ಎಲ್ಲಾನು ಇದರಿಂದನೇ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಇದು ಹಣ್ಣುಗಳ ರಾಜ ಅಲ್ವಾ ಸರ್? ಸೊ ನಮಗೆ ಇಡೀ ವರ್ಷ ಸಿಕ್ಕಿದ್ರೂ ಅಡ್ಡಿ ಇಲ್ಲ. ಸೊ ಮುಂಚೆ ನಮಗೆ ಅನಿಸ್ತು ಇದು ನಮ್ಗೆ ಇಡೀ ವರ್ಷ ಬೇಕಾದ್ರೆ ಏನು ಮಾಡಬೇಕು ಅಂತ. ಸೊ ನಮ್ಮದು ಮಿಲ್ಕ್ ಶೇಕ್ ಬಿಸ್ನೆಸ್ಸು ಇದೆ. ಅದು ಹೊರತಾಗಿ ಇಲ್ಲಿ ಕಾಣ್ತಾ ಇದೆಯಲ್ಲ ಸರ್, ಇದು ಮ್ಯಾಂಗೋ ಪಲ್ಪು. ಇದೇ ಹಣ್ಣಿಂದ
ವೆರಿ ನೀಟ್ಲಿ ಕ್ಲೀನಾಗಿ ಹೈಜಿನಿಕ್ ಆಗಿ ಮಾಡಿರೋ ಪಲ್ಪು ಇದು ನಮ್ಮ ಹತ್ರ 365 ಡೇಸು ಸಿಗುತ್ತೆ ಸರ್. ಓಕೆ. ನಮ್ಮ ಬಳಕೆಗಂತ ಫಸ್ಟ್ ಮಾಡಿದ್ದು, ಮಕ್ಕಳೇ ಅಷ್ಟು ಇಷ್ಟಪಟ್ಟ ಮೇಲೆ ನಮ್ಮ ಮಕ್ಕಳು ಫ್ರೆಂಡ್ಸು ಎಲ್ಲ ಕೇಳಿದ್ರು. ಸೊ ನಾವು ಲಾರ್ಜ್ ಸ್ಕೇಲಲ್ಲಿ ಅದಕ್ಕೆ ಇದನ್ನ ಸ್ಟೋರೇಜ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಅದರಿಂದನೇ ಮಾಡಿರೋ ಮಿಲ್ಕ್ ಶೇಕ್ ಇದು. ಕುಡಿದ್ರೆ ಇನ್ನೊಂದ್ಸತಿ ಕುಡಿಬೇಕು ಅನ್ಸುತ್ತೆ ಸರ್. ನೀವೇ ಟ್ರೈ ಮಾಡಿದ್ರೆ ನೀವು ಹೇಳ್ತೀರಾ. ಸೊ ಇದು ಪಲ್ಪು, ಇದು ಮಿಲ್ಕ್ ಶೇಕು ಸರ್. ಸೊ ಇದು ಎನಿ ಟೈಮ್ ನೀವು ಆರ್ಡರ್ ಮಾಡ್ಬೋದು ನಮ್ಮ ಹತ್ರ. ವಾಟ್ಸ್ಆಪ್ ಮಾಡಿದ್ರೆ ಸಾಕು. ಅಂದ್ರೆ ಮುಂಚೆನೇ ಆರ್ಡರ್ ಮಾಡ್ಬೇಕಾ ಇಲ್ಲ ನಾವು ಅವಾಗಲೇ ಬೇಕು ಅಂದ್ರೆ? ಇಲ್ಲ ಸರ್, ಒಂದು 3-4 ಅವರ್ಸ್ ಆದ್ರೂ ಬೇಗ ಹೇಳಬೇಕು ನೀವು ನಮಗೆ ಬೇಕು ಅಂತಂದ್ರೆ. ಯಾಕೆ ಇದು ಡೆಫಿನೆಟ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲೇ ಇರುತ್ತೆ. ನಾವು ತೆಗೆದು ಅದನ್ನ ಹೈಜಿನಿಕ್ ಆಗಿ ಕೂಲ್ ಡೌನ್ ಮಾಡಿ ನಿಮಗೆ ತಲುಪಿಸ್ತೀವಿ. ಸೊ ಇದು ಬಲ್ಕಲ್ಲಿ ಬೇಕು ಅಂದ್ರೂ ಸಿಗುತ್ತೆ ನಿಮ್ಮ ಹತ್ರ? ಸಿಗುತ್ತೆ ಸರ್. ಇವಾಗ ತುಂಬಾ ಕಡೆ ಮಂಗಳೂರು ಕಡೆ ಆಗಲಿ ಇನ್ನೊಂದು ಕಡೆ ಆಗಲಿ ಒಬ್ಬಟ್ಟು ಮೇಲೆ ಹಾಕೊಂಡು ತಿನ್ನೋದು ಶೀಕರಣೆ ಅಂತ ಮಾಡ್ತಾರೆ. ಸೊ ಅವಾಗ ಬಲ್ಕ್ ಆಗಿ ಮದುವೆಗಳಿಗೆ ಮತ್ತೆ ಬೇರೆ ಒಕೇಶನ್ಸ್ಗೆಲ್ಲ ತೊಗೊಂಡೋಗ್ತಾರೆ ನಮ್ಮ ಹತ್ರ. ತುಂಬ ಸ್ವೀಟಾಗಿರುತ್ತೆ, ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಹಣ್ಣು ಕಟ್ ಮಾಡಿ ಕೊಟ್ಟಿದ್ದಾರೆ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡಿ. ನೀವು ನೋಡಿ, ಸೊ ನಿಮಗೂ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ? ಸೊ ನೀವು ತಿನ್ನಬೇಕು ಅಂದರೆ ನೀವು ಬೇಗ ಆರ್ಡ್ರ್ ಮಾಡಿಕೊಂಡು ತರಿಸ್ಕೊಂಡು ನೀವು ನನ್ನ ಜೊತೆನೂ ನೀವು ಎಂಜಾಯ್ ಮಾಡ್ಬೋದು. ಸೊ ನಾನಿವಾಗ ತಿಂದ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ತುಂಬ ಟೇಸ್ಟಿ ಆಗಿದೆ. ಸೊ ನೀವು ತರಿಸ್ಕೊಳ್ಳಿ. ಮಾವಿನ ಹಣ್ಣು ಸೀಸನ್ ಮುಗಿಯೋಷ್ಟೊಳಗಡೆ ಮಾವಿನ ಹಣ್ಣ ತರಿಸ್ಕೊಂಡು ಫುಲ್ ಎಂಜಾಯ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ನಮಸ್ಕಾರ. ನಮಸ್ಕಾರ ಸರ್. ಸೊ ಮ್ಯಾಂಗೋ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು, ನೀವೇ ಎಲ್ಲ ಪ್ರೋಸೆಸ್ ನೋಡ್ಕೊಳ್ಳೋದು ಅಂತ ಹೇಳ್ತಿದ್ರು. ಸೊ ತೋಟದಿಂದ ಮನೆವರೆಗೂ ಹೇಗೆ ಬರುತ್ತೆ ಸರ್ ಈ ಮಾವಿನ ಹಣ್ಣು? ಸರ್ ನಮ್ಮ ತೋಟದಲ್ಲಿ ನಾವು ಮುಂಚೆ ಕಲ್ಲಿ ಬರ್ತಿತ್ತು, ಕಲ್ಲಿನಲ್ಲಿ ಕೀಳಲ್ಲ. ಈಗ ಸಿಂಗಲ್ನೇ ಕಟ್ ಮಾಡಿ ತೆಗೆದು ಟ್ರೇಗಳಿಗೆಲ್ಲ ಜೋಡಿಸ್ಕೊಂಡು ಅಲ್ಲಿಂದ ತಂದು ಗಾಡಿನಲ್ಲಿ ನಾವು ದೊಡ್ಡ ಕ್ರೇಟ್ನಲ್ಲಿ ಒಂದೇ ಸರಿ ತುಂಬಲ್ಲ. ಸಿಂಗಲ್ ಲೇಯರ್ ಕ್ರೇಟ್ ತೊಗೊಂಡು ಸಿಂಗಲ್ ಲೇಯರ್ ಕ್ರೇಟಿಗೆ ತುಂಬಿ ಇದನ್ನು ಟಾರ್ಪಲ್ ಇದೆ ದೊಡ್ಡದು, ಎಲ್ಲ ಜೋಡಿಸ್ಬಿಟ್ಟು ಟಾರ್ಪಲಲ್ಲಿ ಕ್ಲೋಸ್ ಮಾಡಿ ಓವರ್ ನೈಟ್ ಬಿಟ್ಬಿಡ್ತೀವಿ. ಅದು ಹೀಟ್ಗೆ ಡೈಲಿ ಒಂದು 50 kg 100 kg ಹಣ್ಣಾಗ್ತಾ ಹೋಗುತ್ತೆ. ಅದನ್ನ ಹಣ್ಣಾದ್ಮೇಲೆ ಈ ಥರ ನಾವೇ ಸೆಲೆಕ್ಟ್ ಮಾಡಿ ಪ್ಯಾಕ್ ಮಾಡ್ತೀವಿ ಸರ್. ಎಷ್ಟು ಕೆ ಜಿ ಬಾಕ್ಸ್ ಸರ್ ಇದು? ಸರ್ ಇದು 5 kg ಬಾಕ್ಸು ಸರ್. 5 kg 3 kgನೂ ಹಾಕ್ತೀವಿ ಇದರಲ್ಲೇ. 2 kg ಬೇಕಂದರೆ ಚಿಕ್ಕ ಬಾಕ್ಸ್ ಸಪ್ರೇಟ್ ಬಾಕ್ಸ್ ಇದೆ ಸರ್. ಅಂದಾಜು 5 kgಗೆ ಎಷ್ಟು ಪೀಸಸ್ ಬರ್ಬೋದು ಸರ್? 5 kgಗೆ ಒಂದು 25 ಪೀಸ್ ಬರುತ್ತೆ ಸರ್. 24ರಿಂದ 25 ಪೀಸು ಸೈಜ್ ಮೇಲೆ. ಕೆಲವುದು 20 ಪೀಸ್ಗೆ ಬಂದ್ಬಿಡ್ತದೆ 5 kg, ಕೆಲವು 25 ಪೀಸ್ ಬರುತ್ತೆ. ಅದು ಹಣ್ಣನ್ನ ಕಟ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂದ್ಬಿಟ್ಟು ಇದೊಂದು ಕಲರ್ ಕೋಡ್ ಮಾಡಿದ್ವಿ ಸರ್. ಈ ಕಲರ್ ನೋಡ್ಕೊಂಡು ಕಟ್ ಮಾಡ್ಬೇಕು. ಈ ಕಲರ್ ಬಂದ ಮೇಲೆ ಕಟ್ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಓ ಸೂಪರ್. ಅದು ಫಸ್ಟ್ ಟೈಮ್ ನಿಮ್ಮಿದ್ರಲ್ಲೇ ಕೇಳ್ತಾ ಇರೋದು ಸರ್ ನನ್ನ ಹತ್ರ. ಇದು ಪ್ಯಾಕ್ ಮಾಡಿ ಡಿಸ್ಪ್ಯಾಚ್ ಮಾಡ್ತೀವಿ ಸರ್. ನೋಡಿ ಸರ್, ಇವಾಗ ಇವೆಲ್ಲ ರೆಡಿ ಆಗಿರೋ ಬಾಕ್ಸಸ್ಸು ಯಾರ್ಯಾರಿಗೆ ಎಷ್ಟೆಷ್ಟು ಕೆ ಜಿ ಬೇಕು ನೋಡಿಕೊಂಡು ಪ್ಯಾಕ್ ಮಾಡಿದ್ದೀವಿ. ಇದು 2 kg ಬಾಕ್ಸು, ಇದು 5 kg ಬಾಕ್ಸು. 5 kg ಬಾಕ್ಸಲ್ಲಿ 3-4 kgನೂ ಹಾಕ್ಬೋದು. ಆದರೆ 2 kg ಬಾಕ್ಸಲ್ಲಿ 1 kg ಅಥವಾ 2 kg ಮಾತ್ರ ಹಾಕ್ತೀವಿ. ಅದಕ್ಕೆ ಆರಾಮಾಗಿ ಗಾಳಿ ಆಡಲಿ ಅಂತ ಉದ್ದೇಶ. ಈ ಬಾಕ್ಸಲ್ಲಿ ಎಲ್ಲ ಕಡೆ ಅಕ್ಕಪಕ್ಕ ಎಲ್ಲ ಹೋಲ್ಸ್ ಇದೆ, ಗಾಳಿ ಆಡಬೇಕು ಅನ್ನೋ ಉದ್ದೇಶಕ್ಕೆ ಈ ಕಡೆ ಇದೆ ನೋಡಿ. ಇಲ್ಲಿ ಅದೇ ಥರ 4 ಸೈಡ್ ಇದೆ. ಇದೆಲ್ಲ ಒಂದೇ ಏರಿಯಾಗೆ ಪ್ಯಾಕ್ ಆಗಿರೋ ಬಾಕ್ಸಸ್ಸು. ಆಗಲೇ ಬೆಳಗ್ಗೆ 2-3 ಬ್ಯಾಚ್ ಹೋಗಿದೆ. ಏರಿಯಾ ವೈಸು ನಾವೆಲ್ಲ ಪ್ಯಾಕ್ ಮಾಡಿ ಕಳಿಸ್ತೀವಿ. ಸೊ ಆಲ್ ದೀಸ್ ಆರ್ ಆಲ್ಮೋಸ್ಟ್ ಒಂದು ಏರಿಯಾ. RR ನಗರ ಅಂದರೆ ಇದಿಷ್ಟು RR ನಗರಕ್ಕೆ ಹೋಗ್ತಾ ಇದೆ ಸರ್. ಸೊ ಇದು ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ಸಿಗುತ್ತೆ? ಎಲ್ಲಿ ಬೇಕಾದರೂ ಕಳಿಸ್ತೀವಿ ಸರ್. ನಾನು ಹೇಳ್ದಂಗೆ 5 ಕಿಲೋಮೀಟರ್ಸ್ ಅದು ಫ್ರೀ ಡೆಲಿವರಿ ಕೊಡ್ತೀವಿ. ಅದಾದಮೇಲೆ ಅವ್ರ ಪೋರ್ಟರ್ ಬುಕ್ ಮಾಡಿದ್ರು ಸರಿ, ಇಲ್ದರೆ ನಾವೇ ಬುಕ್ ಮಾಡಿ ಆದಷ್ಟು ನಾರ್ಮಲ್ ಆಗಂಗೆ ನೋಡ್ಕೊಂಡು ಕಳಿಸ್ತೀವಿ. ಸೊ ಹೇಗೆ ಆರ್ಡರ್ ಮಾಡಬೇಕು ಮೇಡಮ್? ಇವಾಗ ನಿಮ್ಮ ಫ್ರೂಟ್ಸ್ ಬೇಕು ಅಂದರೆ ಅಥವಾ ಮಿಲ್ಕ್ ಶೇಕ್ ಬೇಕು ಅಂದರೆ ಅಥವಾ ಪಲ್ಪ್ ಬೇಕು ಅಂದರೆ ಸೊ ನಿಮ್ಮನ್ನು ಹೇಗೆ ರೀಚ್ ಮಾಡಬೇಕು? ಸರ್ ನಮ್ಮದು ವೆಬ್ಸೈಟ್ ಇದೆ, ಅಲ್ಲಿ ವಾಟ್ಸಪ್ ನಂಬರು ಕೊಟ್ಟಿದ್ದೀವಿ ಮತ್ತು ಬೇರೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ನಂಬರ್ಸು ಕೊಟ್ಟಿದ್ದೀವಿ. ಸೊ ಅದಕ್ಕೆ ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿದ್ರೆ ಸಾಕು ಸರ್. ನಾವು ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡ್ತೀವಿ, ಮಾತಾಡ್ತೀವಿ. ನಿಮ್ದೇನು ರಿಕ್ವೈರ್ಮೆಂಟ್ ಇದೆ ತಿಳ್ಕೊಂಡು ಆಲ್ಮೋಸ್ಟ್ ನಿಮ್ದು ಏನು ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸರ್. ಆಲ್ಫೋನ್ಸೋ ಹಣ್ಣಿನಿಂದ ಮಾಡಿರೋಂಥ ಮಿಲ್ಕ್ ಶೇಕ್ ಕೊಟ್ಟಿದ್ದಾರೆ, ಹೇಗಿದೆ ಅಂತ ಹೇಳ್ತೀನಿ ಟೇಸ್ಟ್ ಮಾಡಿಬಿಟ್ಟು.
ತುಂಬ ಚೆನ್ನಾಗಿದೆ. ನಾನು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ದೆ ಮಾವಿನ ಹಣ್ಣು. ಸೊ ಆ ಟೇಸ್ಟು ಇವಾಗ ಗೊತ್ತಲ್ಲ, ಬರೀ ಸ್ವೀಟ್ ಇರುತ್ತೆ, ಟೇಸ್ಟು ಅಥೆಂಟಿಕ್ ಟೇಸ್ಟ್ ಏನಿದೆ, ಸೊ ಇದು ಕುಡ್ದಾಗ ಅದು ನೆನಪಾಗ್ತಾ ಇದೆ ನನಗೆ. ಸೊ ಆರ್ಗ್ಯಾನಿಕ್ಕಾಗಿ ನ್ಯಾಚುರಲಿ ರೈಪಂಡ್ ಫ್ರೂಟ್ಸ್ ತಿಂದರೆ ನಿಮಗೆ ಟೇಸ್ಟು ಸಿಕ್ಕುತ್ತೆ. ಸೊ ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಸೊ ಇದ್ರ ಬಗ್ಗೆಯೂ ನಾನು ಡೀಟೇಲ್ಸ್ ಕೊಡ್ತೀನಿ, ಎಲ್ಲಿ ಸಿಗುತ್ತೆ, ಹೇಗೆ ಬುಕ್ ಮಾಡಬೇಕು ಅಂತ. ಸೊ ಅದೊಂದು ಬಾಟಲ್, ಸೊ ಈ ಥರ ಬಾಟಲ್ಸಲ್ಲಿ ಸಿಗುತ್ತೆ. ನಿಮ್ಗೆ ಎಷ್ಟು ಬೇಕೋ ನೀವು ಆರ್ಡರ್ ಮಾಡ್ಕೊಬೋದು. ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾವು ಉತ್ತರಳ್ಳಿನಲ್ಲಿ ಪೂರ್ಣಪ್ರಜ್ಞಾ ಲೇಔಟಲ್ಲಿ ಇದ್ದೀವಿ. ಎನಿ ಟೈಮ್ ಬಂದು ನೀವು ವಿಸಿಟ್ ಮಾಡ್ಬೋದು, ಹಣ್ಣು ನೋಡ್ಬೋದು, ಖರೀದಿ ಮಾಡ್ಬೋದು. ನೀವು ಡೈರೆಕ್ಟಾಗಿ ನಮ್ಮನ್ನ ಆರ್ಡರ್ ಮಾಡಬೇಕು, ನಮಗೆ ಹಣ್ಣು ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ವಾಟ್ಸಪ್ಪು ಮತ್ತು ಕಾಂಟ್ಯಾಕ್ಟ್ ನಂಬರು, ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾ ಪೇಜಲ್ಲೂ ನಮ್ಮದು ಪೇಜ್ ಇದೆ, ಫಾಲೋ ಮಾಡಿ, ಅಲ್ಲಿಂದನೂ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಆರ್ಗ್ಯಾನಿಕ್ ಮ್ಯಾಂಗೋಸ್ ಅಂದರೆ ಮಾರ್ವೆಲ್ ಮ್ಯಾಂಗೋಸ್. ನಾನೀಗ ಆರ್ಗ್ಯಾನಿಕ್ ಮ್ಯಾಂಗೋಸ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ವಿತ್ ಮ್ಯಾಂಗೋ ಮಿಲ್ಕ್ ಶೇಕ್ ಆ್ಯಂಡ್ ಪಲ್ಪೂ ತೊಗೊಂಡಿದ್ದೀನಿ. ಸೊ ನೀವು ತೊಗೊಳ್ಳಿ, ಸೀಸನ್ ಮುಗಿಯೋದ್ರೊಳಗಡೆ ಒಳ್ಳೆ ಮ್ಯಾಂಗೋಸ್ನ ಟೇಸ್ಟ್ ಮಾಡಬೇಕು ಅನ್ಸಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಫುಲ್ಲು ಕೊಟ್ಟಿದ್ದೀನಿ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್ ಎಲ್ಲನೂ. ಸೊ ಕಾಂಟ್ಯಾಕ್ಟ್ ಮಾಡಿ, ಬೇಗ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಇದೇ ಥರ ಕಂಟೆಂಟ್ಸ್ಗೋಸ್ಕರ ನಿಮ್ಮ ತಿಂಡಿ ಪೋತ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.